ಧರಣೀಗರ್ಭಸಂಭೂತಂ ವಿದ್ಯುತ್ಕಾಂತಸಮಪ್ರಭಂ ಕುಮಾರಂ ಶಕ್ತಿಹಸ್ತಂತಂ ಮಂಗಳಂ ಪ್ರಣಮಾಮ್ಯಹಂ. ನಮಸ್ಕಾರ ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ನಿಮ್ಮ ಕರ್ಮಸ್ಥಾನಾಧಿಪತಿ ಸೂರ್ಯ ಬಂದು ಭಾಗ್ಯಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ. ಆಗಸ್ಟ್ 16ನೇ ತಾರೀಕುವರೆಗೂ ಸೂರ್ಯ 9ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಆಗಸ್ಟ್ 5ನೇ ತಾರೀಕುವರೆಗೂ ಬುಧ ಬಂದು ಅಷ್ಟಮದಲ್ಲಿ ಇರ್ತಾನೆ. ಆಗಸ್ಟ್ 5ರ ನಂತರ ಬುಧ ಕೂಡ ಕರ್ಕಾಟಕ ರಾಶಿಗೆ ಭಾಗ್ಯಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ಸೂರ್ಯ 9ನೇ ಮನೆಯಲ್ಲಿದ್ದಾಗ ಹಳೆಯ ನಿಂತು ಹೋಗಿದ್ದ ಕೆಲಸಗಳು ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳುತ್ತವೆ. ಅಡೆತಡೆಗಳು ದೂರವಾಗಿ ಅದೃಷ್ಟದ ಬೆಂಬಲದಿಂದ ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸು ಸಿಗುತ್ತೆ. ಬುಧನ ಸಂಚಾರದಿಂದ ನಿಮ್ಮ ಬುದ್ಧಿಶಕ್ತಿ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವು ತುಂಬ ತೀಕ್ಷ್ಣವಾಗುತ್ತೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹೊಸ ಕೋರ್ಸ್ನಲ್ಲಿ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಹೈಯರ್ ಸ್ಟಡೀಸ್ಗೋಸ್ಕರ ವಿದೇಶಕ್ಕೆ ಹೋಗಬೇಕು ಅಂತ ಏನಾದರೂ ಪ್ಲಾನಿಂಗ್ ಮಾಡ್ತಾ ಇದ್ದರೆ ಈ ಸಮಯ ತುಂಬ ಅನುಕೂಲಕರವಾಗಿರುತ್ತೆ. ಎಲ್ಲಾದರೂ ದೂರ ಪ್ರಯಾಣ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ನೀವು ಮುಂದುವರಿಯಬಹುದು. ಅಥವಾ ಬಿಸ್ನೆಸ್ ವಿಚಾರವಾಗಿ, ಆಫೀಸ್ ವಿಚಾರವಾಗಿ ಅಥವಾ ವ್ಯಾಪಾರದ ವಿಚಾರವಾಗಿ ಟ್ರಿಪ್ ಪ್ಲ್ಯಾನ್ ಆಗಿದ್ದರೆ ಈ ಪ್ರಯಾಣದಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಸೂರ್ಯ 9ನೇ ಮನೆಯಲ್ಲಿದ್ದಾಗ ನಿಮ್ಮ ತಂದೆಗೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಬರಬಹುದು. ಅಥವಾ ನಿಮ್ಮ ಐಡಿಯಾಸ್ಗಳು ಅಂದರೆ ನಿಮ್ಮ ಆಲೋಚನೆ ಮತ್ತು ಅವರ ಆಲೋಚನೆಗಳಲ್ಲಿ ವ್ಯತ್ಯಾಸಗಳು ನೀವು ಕಾಣಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಮಾತಿನ ಮೇಲೆ ಹೆಚ್ಚು ಗಮನವನ್ನು ವಹಿಸಬೇಕು. ಎಚ್ಚರಿಕೆಯಿಂದ ನೀವು ಮಾತನಾಡಬೇಕಾಗುತ್ತೆ. ನಿಮ್ಮ ಬಾಸ್ ಜೊತೆ ಮಾತನಾಡುವಾಗಿರಲಿ ಅಥವಾ ಸ್ಟೂಡೆಂಟ್ಸು ಅವರ ಮೆಂಟರ್ಸ್ ಜೊತೆ, ಟೀಚರ್ಸ್ ಹತ್ರ ಅನಗತ್ಯ ವಾದಗಳು, ಆರ್ಗ್ಯುಮೆಂಟ್ಗಳಾಗೋ ಸಾಧ್ಯತೆ ಇರುತ್ತೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಮಾತನಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸೂರ್ಯ 9ನೇ ಮನೆಯಲ್ಲಿ, ಸೂರ್ಯ ಬುಧ 9ನೇ ಮನೆಯಲ್ಲಿ ಇರೋದ್ರಿಂದ, ಬುಧ ನಿಮಗೆ ಅಷ್ಟಮಾಧಿಪತಿ ಆಗಿರೋದ್ರಿಂದ ಬುಧ ನವಮ ಭಾವದಲ್ಲಿದ್ದಾಗ ಹಣಕಾಸಿನ ಲಾಭಗಳು ಸ್ವಲ್ಪ ಡಿಲೇ ಆಗಬಹುದು. ಅಥವಾ ನಿಮ್ಮ ಎಕ್ಸ್ಟ್ರಾ ಎಫರ್ಟ್ ಅಂದರೆ ಹೆಚ್ಚಿನ ಪ್ರಯತ್ನದಿಂದ ಮಾತ್ರ ಲಾಭ ಬರುವ ಸಾಧ್ಯತೆ ಇರುತ್ತೆ. ಆಗಸ್ಟ್ ತಿಂಗಳ ಮೊದಲ 15 ದಿನಗಳವರೆಗೂ ಸ್ವಲ್ಪ ವರ್ಕ್ ಸ್ಟ್ರೆಸ್ ಹೆವಿ ಅನಿಸ್ಬೋದು. ಸಣ್ಣ ಪುಟ್ಟ ಏರುಪೇರುಗಳು ಬರಬಹುದು. ಜೊತೆಗೆ ಸಡನ್ನಾಗಿ ಖರ್ಚುಗಳು ಹೆಚ್ಚಾಗಬಹುದು. ತಿಂಗಳ ಆರಂಭದಲ್ಲಿ ಸ್ವಲ್ಪ ಖರ್ಚಿನ ಬಗ್ಗೆ ನೀವು ಎಚ್ಚರಿಕೆ ವಹಿಸಬೇಕು. ಆದರೆ ಆಗಸ್ಟ್ 16ರ ನಂತರ ಬಂದು ಸೂರ್ಯ ಕರ್ಮಸ್ಥಾನಕ್ಕೆ ಬಂದಾಗ ಗುರುವಿನ ಹಸ್ತತೆ ಮುಗಿಯುತ್ತೆ. ಇಲ್ಲಿಗೆ ಕರ್ಮಸ್ಥಾನಕ್ಕೆ ಸೂರ್ಯ ಪ್ರವೇಶವನ್ನು ಮಾಡಿದ ತಕ್ಷಣ ನಿಮ್ಮ ವೃತ್ತಿಯಲ್ಲಿ ಹೆಚ್ಚಿನ ಬೆಂಬಲ ನೀಡ್ತಾನೆ ಸೂರ್ಯ ಮತ್ತು ಯಶಸ್ಸು ತಂದುಕೊಡ್ತಾನೆ. ಜೊತೆಗೆ ಬುಧ ಕೂಡ ನೋಡಿ, ಬುಧ ಕೂಡ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಆಗಸ್ಟ್ 22ನೇ ತಾರೀಕಿಗೆ ಕರ್ಮಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾನೆ. ಸೂರ್ಯ ಬುಧ ಕೇತು 3 ಗ್ರಹಗಳ ಸಂಯೋಗ ನಡೆಯುತ್ತೆ ಆಗಸ್ಟ್ ತಿಂಗಳು. ಆಗಸ್ಟ್ 13ರ ನಂತರ ಗುರು ಹಸ್ತದಿಂದ ಹೊರಬಂದು ಉದಯವಾಗುತ್ತಾನೆ. ಗುರುವಿನ ಸಂಪೂರ್ಣ ಬಲ ಜೊತೆಗೆ ಆಶೀರ್ವಾದವು ವೃಶ್ಚಿಕ ರಾಶಿಯ ಮೇಲೆ ಇರುತ್ತೆ. ಆಧ್ಯಾತ್ಮ ಮತ್ತು ಭಾಗ್ಯದಿಂದ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ ಗುರು. ನಿಮ್ಮ ಸಂಪತ್ತನ್ನು ವೃದ್ಧಿ ಮಾಡಿಸ್ತಾನೆ. ಇಷ್ಟು ದಿನ ನಿಂತು ಹೋಗಿದ್ದ ಹಣದ ಹರಿವು ಮತ್ತೆ ಸುಲಭವಾಗುತ್ತೆ. ನೀವು ಯಾರಿಗೋ ಸಾಲವನ್ನು ಕೊಟ್ಟಿರ್ತೀರ, ಆ ಸಾಲ ಕೂಡ ನಿಮ್ಮ ಕೈಗೆ ಬಂದು ಸೇರುತ್ತೆ. ಮದುವೆ ಭಾಗ್ಯ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲು ಇದ್ದ ಅಡೆತಡೆಗಳು ದೂರವಾಗಿ ಗುರುಬಲದಿಂದ ಎಲ್ಲವೂ ಒಳ್ಳೆಯದಾಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತೆ. ನಿಮ್ಮ ನಿರ್ಧಾರಗಳಿಗೆ ಎಲ್ಲರಿಂದ ಅಪ್ರಿಸಿಯೇಷನ್ ಅಂದರೆ ಮೆಚ್ಚುಗೆ ಕೂಡ
ವ್ಯಕ್ತಪಡಿಸ್ತಾರೆ ಎಲ್ಲರೂ. ಆಗಸ್ಟ್ 16ರ ನಂತರ ಸೂರ್ಯ ಕರ್ಮಸ್ಥಾನಕ್ಕೆ ಕೇತುವಿನ ಜೊತೆಗೆ ಮತ್ತು ಬುಧ ಕೂಡ. ಆಫೀಸ್ನಲ್ಲಿ ನಿಮ್ಮ ಪ್ರಭಾವ ಮತ್ತು ಗೌರವ ತುಂಬ ಹೆಚ್ಚಾಗಿ ನಿಮ್ಮ ಕೆಲಸವನ್ನು ಮೇಲಧಿಕಾರಿಗಳು ಮೆಚ್ಚಿ ಪ್ರಮೋಷನ್ ನೀಡಬಹುದು ಅಥವಾ ಹೊಸ ಜವಾಬ್ದಾರಿಯನ್ನು ವಹಿಸಬಹುದು. ಯಾರೆಲ್ಲ ಗೌರ್ಮೆಂಟ್ ಜಾಬ್ ಅಂದರೆ ಸರ್ಕಾರಿ ಕೆಲಸಗಳಿಗಾಗಿ ಕಾಯುತ್ತಿರುವವರಿಗೆ ಈ ಸಮಯದಲ್ಲಿ ಶುಭವಾರ್ತೆ ಸಿಗಬಹುದು. ಸೂರ್ಯನ ಜೊತೆ ಕೇತು ಇರುವುದರಿಂದ ನಿಮಗೆ ಆಫೀಸ್ನಲ್ಲಿ ದೊಡ್ಡ ಪ್ರಶಸ್ತಿ, ಪ್ರಶಂಸೆ, ಮನ್ನಣೆ ಸಿಕ್ಕರೂ ನಿಮ್ಮ ಮನಸ್ಸಿನಲ್ಲಿ ಅಹಂಕಾರ ಅಂದರೆ ಈಗೋ ಬರೋದಿಲ್ಲ. ನಾನು ನನ್ನ ಕೆಲಸವನ್ನು ಮಾಡಿದೆ ಅಷ್ಟೇ ಅನ್ನೋದು ಎಂಬ ನಿಮ್ಮ ನಿರಾಪೇಕ್ಷೆ ಭಾವನೆ ನಿಮ್ಮದಾಗಿರುತ್ತೆ. ನಿಮ್ಮ ಈ ಶಾಂತ ನಡೆ ಎಲ್ಲರನ್ನೂ ಆಕರ್ಷಿಸುತ್ತದೆ. ಜೊತೆಗೆ ಬುಧ ಕೂಡ ಕೇತುವಿನ ಜೊತೆ ಸಂಚಾರವನ್ನು ಮಾಡುವುದರಿಂದ ದೊಡ್ಡ ಟೆಕ್ನಿಕಲ್ ಸಮಸ್ಯೆ ಆಗಿದ್ರೋ ಅಥವಾ ಲೆಕ್ಕಾಚಾರದಲ್ಲಿ ಗೊಂದಲಗಳು ಬಂದರೂ ಆಫೀಸ್ನಲ್ಲಿ ನಿಮ್ಮ ತೀಕ್ಷ್ಣ ಬುದ್ಧಿಯಿಂದ ಆ ಸಮಸ್ಯೆಗಳನ್ನು ನೀವು ಸುಲಭವಾಗಿ ಪತ್ತೆ ಹಚ್ಚಿ ಪರಿಹಾರ ನೀಡ್ತೀರ. ನಿಮ್ಮ ಯಶಸ್ಸನ್ನು ನೋಡಿ ಆಫೀಸ್ನಲ್ಲಿ ಕೆಲವರು ನಿಮ್ಮ ವಿರುದ್ಧ ರಹಸ್ಯವಾಗಿ ಅಸೂಯೆಯನ್ನು ಪಡಬಹುದು. ಅದರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಮುಂದಿನ ಪ್ಲಾನಿಂಗ್ಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಆಗಸ್ಟ್ 1ನೇ ತಾರೀಕಿಗೆ ನಿಮ್ಮ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿಯಾದ ಶುಕ್ರ ಕರ್ಮಸ್ಥಾನವಾದ ಸಿಂಹರಾಶಿಯಿಂದ ಲಾಭಸ್ಥಾನಕ್ಕೆ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಶುಕ್ರ ಕನ್ಯಾ ರಾಶಿಯಲ್ಲಿ ನೀಚನಾಗ್ತಾನೆ, ಮೀನರಾಶಿಯಲ್ಲಿ ಉಚ್ಚನಾಗ್ತಾನೆ. ಕನ್ಯಾ ರಾಶಿಯಲ್ಲಿ ನೀಚವಾದರೂ ವೃಶ್ಚಿಕ ರಾಶಿಯವರಿಗೆ ಲಾಭಸ್ಥಾನವಾಗಿರೋದ್ರಿಂದ 11ನೇ ಮನೆ ಲಾಭಸ್ಥಾನವಾಗಿರೋದ್ರಿಂದ ಹಣದ ಹರಿವು ಚೆನ್ನಾಗಿಯೇ ಇರುತ್ತೆ. ಅದನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಶುಕ್ರ ನಿಮಗೆ ಆದಾಯದ ಹೊಸ ದಾರಿಯನ್ನು ಮಾಡಿಸ್ತಾನೆ. ಸೈಡ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅಥವಾ ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ರೇನೋ ಅದರಿಂದನೂ ನಿಮಗೆ ಲಾಭದ ಅವಕಾಶಗಳು ಜಾಸ್ತಿ ಇರುತ್ತೆ. ನೀವು ಈ ಸಮಯದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಕನೆಕ್ಟ್ ಆಗದೆ ಅವರಿಂದ ನಿಮ್ಮ ವೃತ್ತಿಯ ಬೆಳವಣಿಗೆಗೆ ಸಹಾಯ ಆಗುವುದಕ್ಕೆ ನೀವು ಅವರನ್ನು ಕನೆಕ್ಟ್ ಆಗ್ತೀರಾ, ಬಿಸ್ನೆಸ್ ಮೈಂಡೆಡ್ ಆಗ್ತೀರಾ. ಈ ಸಮಯದಲ್ಲಿ ಶುಕ್ರ ನಿಮ್ಮ ವ್ಯಯಸ್ಥಾನಾಧಿಪತಿ ಇರೋದ್ರಿಂದ 12ನೇ ಮನೆ ಅಧಿಪತಿ ಇರೋದ್ರಿಂದ ನೀವು ನಿಮ್ಮ ಲೈಫ್ ಸ್ಟೈಲ್ನ ಅಪ್ಗ್ರೇಡ್ ಮಾಡುವುದಕ್ಕೆ ಖರ್ಚು ಮಾಡ್ತೀರಾ. ಮನೆಗೋಸ್ಕರ ಏನಾದರೂ ಫ್ರಿಜ್ಜು, ಟಿ ವಿ, ಮೊಬೈಲು ಅಥವಾ ವಾಹನಗಳಿಗೆ ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡ್ತೀರಾ. ನೀವು ಖರ್ಚನ್ನು ಮಾಡಿಬಿಡ್ತೀರಾ, ಆಮೇಲೆ ನಿಮಗೆ ಫೀಲ್ ಆಗುತ್ತೆ ತುಂಬ ಖರ್ಚು ಮಾಡಿಬಿಟ್ನಲ್ಲ ಅಂತ. ಅದರಿಂದ ನಿಮ್ಮ ಬಜೆಟ್ ಪ್ಲ್ಯಾನಿಂಗ್ ಮೇಲೆ ಸ್ವಲ್ಪ ಗಮನ ವಹಿಸಿ, ಇಲ್ಲಾಂದರೆ ತಿಂಗಳ ಕೊನೆಯಲ್ಲಿ ಹಣದ ಕೊರತೆ ಎದುರಾಗಬಹುದು. ಆಗಸ್ಟ್ 2ರಂದು ನಿಮ್ಮ ರಾಶ್ಯಾಧಿಪತಿ ಕುಜ ಬಂದು ಸಪ್ತಮ ಭಾವದಿಂದ ಅಷ್ಟಮ ಭಾವಕ್ಕೆ, ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಾನೆ. ಈ ಸಮಯದಲ್ಲಿ ನಿಮಗೆ ನಿರೀಕ್ಷೆನೇ ಇಲ್ಲದ ಕಡೆಯಿಂದ ಸಡನ್ನಾಗಿ ಹಣ ಸಿಗಬಹುದು. ಆಸ್ತಿಯ ವಿಚಾರದಲ್ಲಿ ಇತ್ಯರ್ಥವಾಗಬಹುದು. ಆದರೆ ನೀವು ಶಾರ್ಟ್ಕಟ್ನಲ್ಲಿ ದುಡ್ಡು ಮಾಡಬೇಕೆಂದು ರಿಸ್ಕ್ ಇರುವ ಶೇರ್ಸ್ನಲ್ಲಿ ಅಥವಾ ಯಾವುದೇ ಸ್ಕೀಮ್ಸು, ಲಾಟ್ರಿನಲ್ಲಿ ಹಣ ಹಾಕಿದರೆ ದುಡ್ಡು ನಷ್ಟವಾಗಬಹುದು. ರಕ್ತ ಸಂಬಂಧಿತ ಸಮಸ್ಯೆಗಳು ಬರಬಹುದು. ಅತಿ ವೇಗವಾಗಿ ಅಂದರೆ ಗಾಡಿ ತುಂಬ ಸ್ಪೀಡಾಗಿ ಚಲಾಯಿಸೋದ್ರಿಂದ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಬಹುದು. ರಾತ್ರಿ ನೈಟ್ ಟೈಮಲ್ಲಿ ನೀವು ಟ್ರಾವೆಲ್ ಮಾಡೋಕ್ಕೆ ಹೋಗಬೇಡಿ, ಗಾಡಿ ಓಡಿಸೋಕ್ಕೆ ಹೋಗಬೇಡಿ. ಅಥವಾ ಗಾಯಗಳಾಗೋ ಸಾಧ್ಯತೆ ಇರುತ್ತೆ. ಕೆಲಸದ ಒತ್ತಡದಿಂದ BP ಏರುಪೇರುಗಳಾಗೋ ಸಾಧ್ಯತೆ ಇದೆ. ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಇನ್ಫೆಕ್ಷನ್ ಕಾಣಿಸ್ಕೋಬಹುದು. ನಿಮ್ಮ ರಾಶ್ಯಾಧಿಪತಿ ಕುಜ ಬಂದು ನೇರವಾಗಿ ನಿಮ್ಮ ಕುಟುಂಬ ಸ್ಥಾನ, ವಾಕ್ಸ್ಥಾನವನ್ನು ದೃಷ್ಟಿಯನ್ನು ಬೀರ್ತಾ ಇದ್ದಾನೆ. ಅದರಿಂದ ನೀವು ಮನೆಯವರ ಜೊತೆ, ಸಂಗಾತಿಯ ಜೊತೆ ಮಾತನಾಡುವಾಗ ಸ್ವಲ್ಪ ಕೋಪ ಕಮ್ಮಿ ಮಾಡಿಕೊಂಡು ತಾಳ್ಮೆಯಿಂದ ಮಾತಾಡಬೇಕಾಗುತ್ತೆ. ಮತ್ತು ಆಫೀಸ್ನಲ್ಲಿ ಮಾತನಾಡುವಾಗಲೂ ಅಷ್ಟೇ, ಕೋಪ ಬೇಡ, ನಿಮ್ಮ ಮಾತಿನಲ್ಲಿ ನಿಯಂತ್ರಣ ಇರಲಿ. ಜುಲೈ 26ನೇ ತಾರೀಕಿಂದ ಶನಿ ವಕ್ರಿಯ ಆಗ್ತಾನೆ. ಡಿಸೆಂಬರ್ 10ನೇ ತಾರೀಕುವರೆಗೂ ಶನಿ ಹಿಮ್ಮುಖ ಚಲನೆಯನ್ನು ಮಾಡ್ತಾನೆ. ಈ ಸಮಯದಲ್ಲಿ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗೋ ಸಾಧ್ಯತೆ ಇದೆ. ಮತ್ತು ಮಕ್ಕಳು ಓದಿನಲ್ಲಿ ಆಲಸ್ಯ ತೋರಿಸಬಹುದು.
ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಓದಿದ್ದನ್ನು ನೆನಪಿಟ್ಟುಕೊಳ್ಳಲು ಕಷ್ಟವಾಗಬಹುದು. ಶನಿ ನಿಮ್ಮ 4ನೇ ಮನೆಯ ಅಧಿಪತಿ ಆಗಿರೋದ್ರಿಂದ 4ನೇ ಮನೆ ಒಂದು ತಾಯಿ, ಆಸ್ತಿ, ವಾಹನ ಎಲ್ಲ ಬರುತ್ತೆ. ಶನಿ ವಕ್ರಿಯಾದ ಸಮಯದಲ್ಲಿ ಆಸ್ತಿ ಮತ್ತು ವಾಹನ ಖರೀದಿಯಲ್ಲಿ ನಿಧಾನವನ್ನು ಮಾಡಿಸಬಹುದು. ನೀವು ಈ ಸಮಯದಲ್ಲಿ ಹಳೆಯ ಹೂಡಿಕೆಗಳ ಬಗ್ಗೆ ಮರುಪರಿಶೀಲನೆ ಮಾಡುವುದು ತುಂಬಾ ಮುಖ್ಯವಾಗುತ್ತೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಕೆಲಸದ ಒತ್ತಡ ಅಂತೂ ಇದ್ದೇ ಇರುತ್ತೆ. ನೀವು ಧ್ಯಾನ ಮಾಡುವುದು ಅಗತ್ಯ. ಪ್ರತಿದಿನ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ, ಸ್ಪೀಡಾಗಿ ಗಾಡಿ ಓಡಿಸ್ಬೇಡಿ, ರಿಲ್ಯಾಕ್ಸ್ ಆಗಿ ಇರೋಕ್ಕೆ ಮ್ಯೂಸಿಕ್ ಕೇಳಿ, ದೇವರ ನಾಮಸ್ಮರಣೆಯನ್ನು ಮಾಡಿ. ಅದರಿಂದ ನಿಮ್ಮ ಮೈಂಡ್ ಸ್ವಲ್ಪ ಕಾಮ್ ಆಗುತ್ತೆ. ಆಗಸ್ಟ್ ತಿಂಗಳ ಪರಿಹಾರ ಬಂದು ಪ್ರತಿದಿನ ಸೂರ್ಯನಿಗೆ ನಮಸ್ಕಾರಗಳನ್ನು ಮಾಡುತ್ತಾ ನೀರನ್ನು ಅರ್ಪಿಸಿ, ಗಣಪತಿಗೆ ಆರಾಧನೆ ಮಾಡಿ, ಪ್ರಾಣಿಗಳಿಗೆ ಆಹಾರವನ್ನು ನೀಡಿ, ಮನೆ ಹತ್ರ ಇರುವ ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡೋದ್ರಿಂದ ನಿಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಕಮ್ಮಿ ಆಗುತ್ತೆ. ಮತ್ತು ಗುರುವಾರದಂದು ಗುರುವಿನ ದರ್ಶನವನ್ನು ಪಡೆಯಿರಿ. ಶನಿದೇವನಿಗೆ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ ಮತ್ತು ಕೂಲಿ ಕೆಲಸ ಮಾಡೋರಿಗೆ ದಾನವನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನಿಮ್ಮ ರಾಶಿಯ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದ 4ನೇ ಪಾದದಲ್ಲಿ ಹುಟ್ಟಿದವರಿಗೆ ಈ ಶ್ಲೋಕವನ್ನು ಪ್ರತಿದಿನ ಹೇಳ್ಕೋಬೇಕು. ಅರ್ಚಿಷ್ಮಾನ್ನರ್ಚಿತಃ ಕುಂಭೋ ವಿಶುದ್ಧಾತ್ಮ ವಿಶೋಧನಃ ಅನಿರುದ್ಧೋ ಪ್ರತಿರಥ ಪ್ರದ್ಯುಮ್ನೋ ಮಿತವಿಕ್ರಮಃ. ಪ್ರತಿದಿನ ಈ ಶ್ಲೋಕವನ್ನು ಹೇಳೋದ್ರಿಂದ ಗ್ರಹಗಳ ಅಶುಭ ಪ್ರಭಾವವು ಕಡಿಮೆಯಾಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಬರುವ ಯಾವುದೇ ಅಡೆತಡೆಗಳಿಗೆ ಪರಿಹಾರ ಕೂಡ ಸಿಗುತ್ತೆ. ಧನ್ಯವಾದಗಳು.